ಪಾಕಿಸ್ತಾನ ಮತ್ತು ಇಂಡೋ ಉದ್ವಿಗ್ನತೆ ಬೆನ್ನಲ್ಲೇ ಇವತ್ತು ಆಪರೇಷನ್ ಸಿಂಧೂರ್ 3.0 ಆಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಸರ್ ಈಗಾಗಲೇ? ನಮಸ್ಕಾರ ಮತ್ತು ತಮ್ಮ ವಾಹಿನಿಯ ಮೂಲಕ ನಾನು ಎಲ್ಲ ಕೇಳುಗರಿಗೂ ನಮಸ್ಕಾರ ಹೇಳ್ತಾ ಪ್ರಾರಂಭದಲ್ಲಿ ಒಂದು ವಿನಂತಿ ಮಾಡ್ತೀನಿ. ಜೈ ಹಿಂದ್ ಇಸ್ ದ ಓನ್ಲಿ ಸ್ಲೋಗನ್ ವಿ ಶುಡ್ ಬಿ ಬಿಲೀವ್ ಇನ್. ಆಕ್ಚುಲಿ ನಾವೆಲ್ಲ ಒಂದಾಗಿ ಆಲೋಚನೆ ಮಾಡ್ಬೇಕಂದ್ರೆ ಕಾಲಘಟ್ಟದಲ್ಲಿದ್ದೀವಿ. ಒಂದನೇದು. ಎರಡನೇದು, ನಿನ್ನೆ ಮೊನ್ನೆ ಮತ್ತು ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಂಗತಿಗಳು ಈ ಹಿಂದಿನ ಸರ್ಜಿಕಲ್ ಸ್ಟ್ರೈಕ್ 1 ಸರ್ಜಿಕಲ್ ಸ್ಟ್ರೈಕ್ 2 ತರ ಇರುವುದಿಲ್ಲ. ಇದು ಖಂಡಿತವಾಗಿ ದಿಸ್ ಇಸ್ ಎ ವಾರ್ ಅಗೇನ್ಸ್ಟ್ ಟೆರರಿಸಂ ಸ್ಪಾನ್ಸರ್ಡ್ ಬೈ ಪಾಕಿಸ್ತಾನ್. ಅಂದ್ರೆ ಪಾಕಿಸ್ತಾನದಿಂದ ಪ್ರೇರಣೆಗೊಂಡು ಏನು ಒಂದು ಭಯೋತ್ಪಾದನೆಯ ಚಟುವಟಿಕೆಯನ್ನ ಈ ನಮ್ಮ ಭಾಗದಲ್ಲಿ ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ, ಅದರ ಮೂಲೋತ್ಪಾಟನೆ ಮಾಡುವಂತ ಹುಟ್ಟಡಗಿಸುವಂತ ಒಂದು ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇವತ್ತು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಒಬ್ಬ ದೇಶಪ್ರೇಮಿಯಾಗಿ ತಾವು ಈ ಪ್ರಶ್ನೆ ಕೇಳಿದ್ರೆ ಇದು ಇನ್ನೂ ಮುಂದುವರಿಯತ್ತಾ ಅನ್ನುವ ಆತಂಕ ನಿಮ್ಮನ್ನ ಎಲ್ಲಾದ್ರೂ ಕಾಡ್ತಾ ಇದ್ರೆ, ಅಥವಾ ಅಯ್ಯೋ ದೇವ್ರೆ ಸಾಕಪ್ಪ ಇದು ಅನ್ನುವ ಭಾವನೆ ಇದಾಗಿದ್ರೆ, ಒಬ್ಬ ಸೈನಿಕರಾಗಿ ಹೇಳ್ತೀನಿ, ದಯವಿಟ್ಟು ನಿಶ್ಚಿಂತರಾಗಿರಿ. ನಮ್ಮ ಸರ್ಕಾರ ತೆಗೆದುಕೊಂಡ ನಿರ್ಣಯಗಳು ಮತ್ತು ನಮ್ಮ ಏನು ಸೇನೆಯ ಸಾಮರ್ಥ್ಯ ಇದೆರಡೂ ಕೂಡ ಒಂದು ನಿರ್ಣಾಯಕ ಘಟ್ಟದಲ್ಲಿ ಪಾಕಿಸ್ತಾನದ ಭಯೋತ್ಪಾದನೆಯ ಅಡಗುತಾಣಗಳು, ತರಬೇತಿ ಕೇಂದ್ರಗಳು ಮತ್ತು ಇತರ ಸಂಗತಿಗಳು ಅದರ ಮೂಲೋತ್ಪಾಟನೆ ಮಾಡುವಂತ, ಅದನ್ನು ಹುಟ್ಟಡಗಿಸುವಂತ ಕೆಲಸವನ್ನ ಈ ಬಾರಿಯ ಆಪರೇಷನ್ ಸಿಂಧೂರಲ್ಲಿ ನಮ್ಮ ದೇಶ ಖಂಡಿತವಾಗಿ ಕೈಗೆತ್ತಿಕೊಳ್ಳಲಿದೆ ಅಂತ ಹೇಳುವಂತದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. 4 ಪಟಾಕಿ ಹೊಡೆದ್ಬಿಟ್ಟು ನೀವು ತಪ್ಪಗಿರಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಮತ್ತೆ ಚಿಗುರಿಕೊಳ್ಳಿಕ್ಕೆ ಅವಕಾಶ ಕೊಡುವುದಿಲ್ಲ. ಇನ್ನು ಎರಡನೇ ಅಂಶ, ನಾವು ಬಹಳ ಜವಾಬ್ದಾರಿಯಿಂದ ಕಳೆದ 2 ದಿನಗಳಲ್ಲಿ ಇಲ್ಲಿಯ ತನಕ ಕೇವಲ ಅವರ ಭಯೋತ್ಪಾದನೆಯ ತಾಣಗಳನ್ನು ಮಾತ್ರ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದೇವೆ. ಅವರ ಮಿಲಿಟರಿ ತಾಣಗಳನ್ನು ಕೂಡ ಗುರಿಯಾಗಿಸಿಲ್ಲ. ಆದ್ರೆ ಆ ಹೇಡಿ ಪಾಕಿಸ್ತಾನಕ್ಕೆ ಒಂದು ಫೇಲ್ಡ್ ಸ್ಟೇಟ್, ಒಂದು ರೋಗ್ ಸ್ಟೇಟ್, ಸೋಷಿಯಲಿ, ಪೊಲಿಟಿಕಲಿ, ಇಕನಾಮಿಕಲಿ, ಮಿಲಿಟರಿಲಿ ದೇ ಆರ್ ಗಾನ್ ಕೇಸ್. ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಅವರಿಗೆ ಕೇವಲ ಭಾರತ ದೇಶದ ಗಡಿ ಮಾತ್ರ ಅಲ್ಲ, ಆ ಕಡೆ ಬಲೂಚಿಸ್ತಾನದಿಂದ, ಈ ಕಡೆ ಕಾಬೂಲ್, ಅಫ್ಘಾನಿಸ್ತಾನದಿಂದ, POK ಇಂದ ದೇಶದ ಒಳಗೆ, ಅವರ ದೇಶದ ಒಳಗೆ, ಅವರ ಸೇನೆಯ ಒಳಗೆ ತುಂಬಾ ಬಿಕ್ಕಟ್ಟು ಇದೆ ಇವಾಗ. ಅದರ ಜೊತೆಗೆ ಅದೆಲ್ಲವನ್ನ ದೂರ ಮಾಡಬೇಕು ಅನ್ನುವ ಕಾರಣಕ್ಕಾಗಿ, ಜನಮಾನಸದಿಂದ ಅವರ ಮನಸ್ಸನ್ನ ಬೇರೆ ಕಡೆ ತಿರುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಕಾಶ್ಮೀರಿ ಬೋಗಿನೇ ಹಾಕೊಂಡಿದ್ದಾರೆ. ಬೆಲ್ಗಾಮ್ ಅಟ್ಯಾಕ್ ಅದಕ್ಕೊಂದು ಉದಾಹರಣೆ ಅಷ್ಟೇ. ಆಮೇಲೆ ಈಗ ಭಾರತ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ನಾವೆಲ್ಲವನ್ನ ಮರಿಬೇಕು ಹೇಳುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನ ಒಂದು ಅವಕಾಶವನ್ನಾಗಿ ಪರಿವರ್ತಿಸಿ, ಸಾಮಾನ್ಯ ಮೋದಿಯವರು ಈ ರೀತಿ ಸಮಸ್ಯೆಗಳನ್ನ ಅವಕಾಶವನ್ನಾಗಿ ಪರಿವರ್ತಿಸುವುದರಲ್ಲಿ ಅತ್ಯಂತ ನಿಷ್ಣಾತರು. ನೀವು ನೋಡಿ, ಅವರು ಇಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅವರ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾ ಇದ್ದಾರೆ, ಎಷ್ಟು ಕೂಲ್ ಆಗಿದ್ದಾರೆ. ಇದರ ಹಿಂದೆ ತುಂಬಾ ಚಾಣಾಕ್ಷ ನಡೆ ಇದೆ, ದೂರದೃಷ್ಟಿ ಇದೆ, ನಮ್ಮ ಸಾಮರ್ಥ್ಯವನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಹೇಳುವಂತ ಒಂದು ಜಾಣತನ ಇದೆ. ಇಡೀ ಅಂತಾರಾಷ್ಟ್ರೀಯ ಅಭಿಪ್ರಾಯವನ್ನು ನಮ್ಮ ಪರವಾಗಿ ರೂಢಿಸಿಕೊಳ್ಳುವಂತ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿಯ ಚಾಣಾಕ್ಷತನ ಇದೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಈ ಮಾತು ಹೇಳ್ತೀನಿ. ಇವತ್ತು ರಾತ್ರಿ ಏನಾಗತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತೆ ತನ್ನ ಹುಚ್ಚುತನವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ, ಅಥವಾ ದೇಶದ ಜನತೆಗೆ ನಾವು ಕೂಡ ಏನೋ ಮಾಡಿದೀವಿ ಹೇಳೋದಕ್ಕಾಗಿ ಒಂದಿಷ್ಟು ಪ್ರೊಪಗಂಡ ಮಾಡಬಹುದು, ಪ್ರಯತ್ನಗಳನ್ನ ಮಾಡಬಹುದು, ಅದನ್ನ ಹುಟ್ಟಡಗಿಸ್ತೇವೆ. ಆದ್ರೆ ನಾವು ಖಂಡಿತವಾಗಿ ಪಾಕಿಸ್ತಾನ ಈ ರೀತಿಯ ನಿಷ್ಪ್ರಯೋಜಕ ಪ್ರಯತ್ನ ಮಾಡಿದ್ರೆ, ನಮ್ಮ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಅವರ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಏನಿದೆ, ಅವರ ಸೇನೆಯ ತಾಣಗಳೇನಿದೆ, ಅದನ್ನ ನಾಶ ಮಾಡ್ತೇವೆ. ಆ ಸಾಮರ್ಥ್ಯ ನಮ್ಮಲ್ಲಿದೆ. ಕಾದು ನೋಡಿ. ಇಷ್ಟಾದ್ರೂ ಕೂಡ ಅಲ್ಲಿನ ಸಂಸದರೇ ಕಣ್ಣೀರಿಟ್ಟಿದ್ದಾರೆ. ಅಲ್ಲಿನ ಪ್ರಧಾನಿಗಳಿಗೆ ಚೀತು ಅಂತ ಇದ್ದಾರೆ ಅಲ್ಲಿನ ಜನರೇ. ಆದ್ರೂ ಕೂಡ ತನ್ನ ನರಿಬುದ್ಧಿನ ಬಿಡ್ತಾ ಇಲ್ಲ ಅಂತ ಪಾಕಿಸ್ತಾನ. ಅದು ನರಿಬುದ್ಧಿ ಯಾವಾಗ್ಲೂ ಅದು ಹಾಗೆ ಇರುತ್ತೆ, ಬಿಡ್ತದ ಅದು ಯಾವತ್ತೂ. ಕಳೆದ 78 ವರ್ಷಗಳಲ್ಲಿ ಅವರು ಸುಧಾರಣೆ ಆಗದಿರುವವರು ಈಗ 24 ಗಂಟೆ 48 ಗಂಟೆನಲ್ಲಿ ಸುಧಾರಣೆ ಆಗ್ತಾರೆ ಅಂತ ಹೇಗೆ ನಂಬಲಿಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಈಗ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ತುಂಬಾ ಒತ್ತಡ ಇದೆ. ಯಾಕಂತ ಹೇಳಿದ್ರೆ, ಕಳೆದ ನಮ್ಮ ಪಹಲ್ಗಾಂವ್ ಘಟನೆಯ ನಂತರ ಜಗತ್ತು ಒಪ್ಕೊಂಡಿದೆ. ಏನು ಒಪ್ಕೊಂಡಿದೆ ಹೇಳಿದ್ರೆ, ಭಾರತದ್ದೇನು ತಪ್ಪಿಲ್ಲ, ಇದು ಪಾಕಿಸ್ತಾನವೇ ಅಧಿಕ ಪ್ರಸಂಗ ಮಾಡ್ಕೊಂಡು ಮಾಡಿರುವಂತದ್ದು, ಮತ್ತು ಭಾರತ ಸಾರ್ವಭೌಮ ಸ್ವತಂತ್ರ ರಾಷ್ಟ್ರವಾಗಿ ಒಂದು ಪ್ರಜಾಪ್ರಭುತ್ವವಾಗಿ ತನ್ನ ಜನರನ್ನು ರಕ್ಷಣೆ ಮಾಡುವಂತ ಮತ್ತು ಭಯೋತ್ಪಾದನೆಯ ಹುಟ್ಟೊಡಗಿಸುವಂತ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಸ್ವಾತಂತ್ರ್ಯ ಇದೆ ಹೇಳುವುದನ್ನ ಎಲ್ಲ ದೇಶಗಳು ಒಪ್ಕೊಂಡಿದ್ದಾವೆ. ಹಾಗಾಗಿ ನಮ್ಗೆ ಎಲ್ಲಿಯೂ ಕೂಡ ರಿಯಾಕ್ಷನ್ ಬರ್ತಾ ಇಲ್ಲ. ಇನ್ನು
ಅವರಲ್ಲಿ ಆ ಸಾಮರ್ಥ್ಯ ಇಲ್ಲ. ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಫೇಲ್ ಸ್ಟೇಟ್. ಅವರ ಮಿಲಿಟರಿ ಕೇವಲ 3-3.5 ದಿನಗಳ ಕಾಲ ಮಾತ್ರ ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವಂತದ್ದು. ಭಾರತ ದೇಶ ಕಳೆದ 10-14 ವರ್ಷದಲ್ಲಿ, ಅದು ಮೋದಿಯವರು ಬಂದ ಮೇಲೆ ಅತ್ಯಂತ ಸಮರ್ಥವಾಗಿ ತನ್ನ ರಕ್ಷಣಾ ವ್ಯವಸ್ಥೆಯನ್ನ ಬಲಪಡಿಸಿಕೊಂಡಿದೆ. ಕೆಲವು ಮೂರ್ಖರು ರಫೇಲ್ನ ವಿರುದ್ಧ ಮಾತಾಡಿರ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗಿರ್ಬೋದು, ಕೆಲವು ಮೂರ್ಖರು S-400 ವಿರುದ್ಧ ಮಾತಾಡಿರ್ಬೋದು, ಕೆಲವು ಮೂರ್ಖರು ಇನ್ನೂ ಪೀಸ್ ನಿನ್ನೆ ಯಾರು ಹಾಕಿದ್ರು, ಯಾರು ನಮ್ಮ ಕಾಂಗ್ರೆಸ್ ನ ಸೈಟ್ ಅಲ್ಲಿ ಶಾಂತಿ 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 ತಾವು ನೋಡಿದ್ದೀರಿ. ಶಾಂತಿ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನೀವು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ಬೇಕಂತಿಲ್ಲ. ನಮ್ಮ ಪಕ್ಕದ ಮನೆಯವನಿಗೆ ನಮ್ಮಲ್ಲಿ ಎಲ್ಲಾ ಸಾಮರ್ಥ್ಯ ಇದೆ ಅಂತ ಹೇಳಿ ಅರಿವಾದ್ರೂ ಸಾಕು. ಇವತ್ತು ಭಾರತ ದೇಶ ಆ ಅರಿವು ಹುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನಾನು ಹೇಳುವ ಏನು ಈ ಸಂಗತಿ ಏನಿದೆ ಎಷ್ಟು ಸತ್ಯ ಅಂತ ನೀವೇ ಆಲೋಚನೆ ಮಾಡಿ. ಪಾಕಿಸ್ತಾನಕ್ಕಿಂತ ನಾವು ಸುಮಾರು ಒಂದು 50 ವರ್ಷಗಳ ಕಾಲ ಮುಂದಿದ್ದೇವೆ. ತಂತ್ರಜ್ಞಾನದಲ್ಲಿ, ಮಿಲಿಟರಿ ಸಾಮರ್ಥ್ಯದಲ್ಲಿ, ಆರ್ಥಿಕತೆಯಲ್ಲಿ, ಕೃಷಿಯಲ್ಲಿ, ಶಿಕ್ಷಣದಲ್ಲಿ, ಯಾವ ಕ್ಷೇತ್ರ ತಗೊಂಡ್ರು ಕೂಡ ನಾವು ಅವರಿಗೆ 50 ವರ್ಷ ಮುಂದಿದ್ದೇವೆ. ಈ ಮತೀಯ ಭ್ರಾಂತಿಗೆ ಒಳಗಾಗಿ ನಾವು ಜಗತ್ತಿನಾದ್ಯಂತ ಇಸ್ಲಾಮಿಕ್ ಸ್ಟೇಟ್ ಅನ್ನ ಸ್ಥಾಪನೆ ಮಾಡ್ತೇವೆ ಹೇಳುವಂತ ಅವರ ಮೂಲಭೂತವಾದ ಏನಿದೆ ಅದು ಅವರ ಎಲ್ಲ ಸಮಸ್ಯೆಗಳಿಗೆ ಕಾರಣ. ವಿ ವಿಲ್ ಬ್ಲೀಡ್ ಇಂಡಿಯಾ ವಿತ್ 1000 cuts. ಆ ದೇಶದ ಮುಖ್ಯಸ್ಥ ಹೇಳಿದಂತ ಮಾತು, ಭಾರತ ದೇಶವನ್ನ 100 ಗಾಯಗಳಿಂದ ರಕ್ತ ಹೊರಿಸುವಂತೆ ಮಾಡ್ತೇವೆ ಹೇಳುವ ಅವರ ಏನು ಹುಚ್ಚು ಭ್ರಮೆ ಇದೆ. ಅದಕ್ಕೆ ಒಂದು ನಿಖರವಾದ ಜವಾಬ್ ಕೊಡುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸೇನೆಯ ಮೇಲೆ ನಂಬಿಕೆ ಇಡಿ, ಸೇನೆಯ ತರಬೇತಿಯ ಮೇಲೆ ನಂಬಿಕೆ ಇಡಿ, ಸೇನೆಯ ಶಸ್ತ್ರಾಸ್ತ್ರದ ಮೇಲೆ ನಂಬಿಕೆ ಇಡಿ, ಸೇನೆಯ ರಾಷ್ಟ್ರ ಬದ್ಧತೆಯ ಬಗ್ಗೆ ನಂಬಿಕೆ ಇಡಿ, ನಮ್ಮ ದೇಶದ ರಾಜಕೀಯ ನಾಯಕತ್ವದ ಮೇಲೆ ನಂಬಿಕೆ ಇಡಿ. ಈ ಬಾರಿ ನಾವು ಪಾಕಿಸ್ತಾನಕ್ಕೆ ಅವರ ಭಯೋತ್ಪಾದನೆಯ ಪ್ರೋತ್ಸಾಹ ಕೊಡುವಂತ ಮಾನಸಿಕತೆಗೆ ಸರಿಯಾದ ಒಂದು ಪೆಟ್ಟು ಕೊಡುವಂತ ನಿರ್ಣಯ ಸರ್ಕಾರ ಮಾಡಿದೆ ಹೇಳುವಂತ ನನ್ನ ನಂಬಿಕೆ. ಸರ್, ಈ ಪ್ರತಿ ದಾಳಿಯನ್ನ ನೋಡ್ತಾ ಇದ್ರೆ ಫುಲ್ ಟೈಮ್ ವಾರ್ ಆಗುವಂತಹ ಸಿಚುವೇಶನ್ ಏನಾದ್ರೂ ಇದೆಯಾ? ಆತರ ಆಗ್ಬೇಕಾ ಅಂತ ನಿಮ್ಮನ್ನೇ ಒಂದು ಮಾತು ಕೇಳ್ತೀನಿ. ಫುಲ್ ಟೈಮ್ ವಾರ್ ಹೇಳಿದ್ರೆ ಏನು? ಈಗ ಕಳೆದ 3 ವರ್ಷಗಳಿಂದ ಯುಕ್ರೇನ್ ಮತ್ತು ರಷ್ಯಾಕ್ಕೂ ಯುದ್ಧ ಆಗ್ತಾ ಇದೆ. ಅದು ಫುಲ್ ಟೈಮ್ ವಾರ? ಅದು ಇಲ್ಲ. ಕಳೆದ 1.5 ವರ್ಷದಲ್ಲಿ ಗಾಜಾ ಪಟ್ಟಿಯಲ್ಲಿ ನಮ್ಮ ಇಸ್ರೇಲ್ನವರು ಕೇವಲ ಒಂದು ರಾಷ್ಟ್ರ ಅಲ್ಲ, ಅನೇಕ ಭಯೋತ್ಪಾದಕ ಸಂಘಟನೆಗಳು ಮತ್ತು ಅನೇಕ ರಾಷ್ಟ್ರಗಳ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಅದು ಫುಲ್ ಬ್ಲೋನ್ ವಾರ. ನಾನು ನಿಮ್ಮ ಮೂಲಕ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ, ಆಧುನಿಕ ಜಗತ್ತಿನಲ್ಲಿ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ. ಇವತ್ತಿನ ಯುದ್ಧ ತಂತ್ರಜ್ಞಾನ ಆಧಾರಿತ ಯುದ್ಧ. ಗಡಿ ಪ್ರದೇಶದಲ್ಲಿ ಸ್ವಲ್ಪ ಕಿರುಕುಳ ಉಪಟಳ ಅವ್ರು ಮಾಡ್ತಾ ಇದ್ದಾರೆ ಹೇಳೋದು ಬಿಟ್ರೆ, ನಮ್ಮ ಸೇನೆಯ ಸೈನಿಕರು ಆನ್ ಫುಟ್ ಅಥವಾ ವಾಹನಗಳ ಮೇಲೆ ಗಡಿ ದಾಟಿಯಲ್ಲಿ ಯುದ್ಧ ಮಾಡ್ತಾ ಇಲ್ಲ. ಯುದ್ಧ ಆಗ್ತಿರುವಂತದ್ದು ತಂತ್ರಜ್ಞಾನದ ಮೂಲಕ. ಪ್ರತಿ ದಾಳಿ ಅಂತ ಹೇಳಿದಿರಿ. ನಾವು ದಾಳಿ ನಡೆಸಿದ್ದು ಯಾವುದರ ಮೇಲೆ? ಅವರ ಉಗ್ರದ ಕ್ಯಾಂಪ್ಗಳ ಮೇಲೆ. ನಾವು ಪ್ರತಿ ದಾಳಿ ನಡೆಸಿದ್ದು ಯಾವಾಗ? ನಮ್ಮ ಸಿವಿಲಿಯನ್ ಟಾರ್ಗೆಟ್ ಮತ್ತು ಸೇನಾ ನೆಲೆಗಳ ಮೇಲೆ ಮಾಡಿದಾಗ. ನಾವು ಯಾವಾಗ ಪ್ರತಿ ದಾಳಿ ನಡೆಸಿದ್ದು? ಅವರ ವಿಮಾನಗಳು ನಮ್ಮ ಕಡೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದಾಗ. ನಾವು ಪ್ರತಿ ದಾಳಿ ಯಾವಾಗ ಮಾಡಿದ್ದು? ಅವರ ಮಿಸೈಲ್ಗಳು ನಮ್ಮ ಕಡೆಗೆ ಬಂದಾಗ, ಅವರ ಡ್ರೋನ್ ನಮ್ಮ ಕಡೆಗೆ ಬಂದಾಗ 100% ಸಕ್ಸಸ್ ಪಡೆದಿದ್ದೀವಿ ಅದರಲ್ಲಿ. ಎಲ್ಲಿ ಸ್ವಲ್ಪ ಉಪಟಳ ಆಗಿದೆ ಅಂತ ಪಾಪದ ಜಮ್ಮು ಕಾಶ್ಮೀರ್ ಬಾರ್ಡರ್ ಇರುವಂತ ಅಮಾಯಕ ಜನರು, ಮುಸ್ಲಿಂರವರು, ಆ ಮುಸ್ಲಿಂ ದೇಶ ಮುಸ್ಲಿಂರಿಗೆ ಟಾರ್ಗೆಟ್ ಮಾಡಿದೆ. ಅವರೇ ಸತ್ತಿದ್ದಾರೆ ಮುಸ್ಲಿಂರು ಪಾಪ. ಅದು ಯಾಕೆ ನಿಲ್ಸಿಲ್ಲ ಅಂತ ನೀವು ಕೇಳಬಹುದು. ಇದು ಆಗಿರುವಂತದ್ದು ಈ ರೀತಿಯ ಡ್ರೋನ್ ಮೂಲಕ ಅಥವಾ ಅದಲ್ಲ, ಅದು ಸಣ್ಣ ಸ್ಕರ್ಮಿಶಸ್. ಇದು ಶೋಲ್ಡರ್ ಹೆಡ್ ರಾಕೆಟ್ ಲಾಂಚರ್ ಅಂತ ಹೇಳ್ತೀವಿ. ಸಣ್ಣ ಆರ್ಟಿಲರಿ ಫೈರ್ ಇರ್ಬೋದು, ರಾಕೆಟ್ ಲಾಂಚರ್ಸ್ ಇರ್ಬೋದು, ಮತ್ತು ಸ್ನೈಪರ್ ಗನ್ಸ್ ಇರ್ಬೋದು, ಮೀಡಿಯಂ ಮಿಷನ್ ಗನ್ಸ್ ಇರ್ಬೋದು. ಈ ತರದ ಸಣ್ಣ ಪುಟ್ಟ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಬಂಕರ್ಗಳ ನಿರ್ಮಾಣ ಮಾಡಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಹೇಳಿದ್ದೀವಿ ನಾವು. ಅದನ್ನು ಕೂಡ ಸಕ್ಸಸ್ಫುಲಿ ನಾವು ಅದನ್ನು ಹ್ಯಾಂಡಲ್ ಮಾಡಿದ್ದೀವಿ. ತಮಗೆ ಗೊತ್ತಿರುವ ಹಾಗೆ, ಮಾಧ್ಯಮದಲ್ಲಿ ಬಿತ್ತರ ಆಗಿರುವ ಹಾಗೆ 7 ಜನ ಜೈಷ್ ಎ ಮೊಹಮ್ಮದ್ನ ಹುಡುಕೋರನ್ನ ಹೊಡೆದಾಕಿದೀವಿ ಅಲ್ಲಿ. ಈ ತುಂಬಾ ಸಂಗತಿಗಳು ನಡೆದಿದೆ. ಮತ್ತೆ ಇನ್ನು ಕೊನೆಯ ಒಂದು ಮಾತು ಹೇಳ್ತೀನಿ, ಬೇರೆ ಪ್ರಶ್ನೆ ಹೇಳಿದ್ರೆ ನೀವು ಪ್ರಶ್ನೆ ಇದ್ರೆ ಕೇಳಿ, ಪರವಾಗಿಲ್ಲ. ಯುದ್ಧ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೊಲಾಟರಲ್ ಡ್ಯಾಮೇಜ್ ಆಗತ್ತೆ. ನಾವು ಯುದ್ಧಕ್ಕೆ ಹೊರಡಬೇಕಾದ್ರೆ ನನಗೊಂದು ಘಟನೆ ನೆನಪಾಗತ್ತೆ. ಬ್ರಿಗೇಡಿಯರ್ ರೈಗಳು ಅಂತ ಒಬ್ರು ಇದ್ದಾರೆ, ಪಂಜಾಬ್ ರೆಜಿಮೆಂಟ್ ಹಿರಿಯ ಸೈನಿಕರವರು. 71 ವರ್ಷದಲ್ಲಿ ಹಿಂದಿನ ಸಂಜೆಗೆ 3 ಜನ ಅಧಿಕಾರಿಗಳು, ಒಬ್ರು ಅಧಿಕಾರಿ 6 ತಿಂಗಳು ಜೂನಿಯರ್, ಒಬ್ರು 6 ತಿಂಗಳು ಸೀನಿಯರ್, 3 ಜನ ಒಂದೇ ಮೆಸ್ಟಿನಿಂದ ದಾಲ್ ಮತ್ತು ರೋಟಿ ತಿಂತ
ನಾಳೆ ಬೆಳಿಗ್ಗೆ ಮತ್ತೆ ಹಿಂತಿರುಗಿ ಬಂದ್ರೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ ಯುದ್ಧಕ್ಕೆ ಹೋಗಿದ್ದಾರೆ. ಆ ಕಡೆ ಇದ್ದವರು ಈ ಕಡೆ ಇದ್ದವರು ಇಬ್ರು ತೀರ್ಕೊಂಡ್ರು, ನಾಣಯರೈಗಳು ಮಾತ್ರ ವಾಪಸ್ ಬಂದ್ರು, ಉಳ್ಕೊಂಡ್ರು. ಅವ್ರು ಹೇಳುವಾಗ ಕಣ್ಣೀರು ಹಾಕ್ತಾರೆ. ಹಾಗೆ ಯುದ್ಧಕ್ಕೆ ಹೋಗುವಾಗ ಹಿಂತಿರುಗಿ ಬರ್ತೇವೆ ಹೇಳುವಂತ ಗ್ಯಾರಂಟಿ ಇರುವುದಿಲ್ಲ, ಇರುವುದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಕಡೆಯಿಂದ ಬರುವ ಗುಂಡು ಅದ್ರ ಮೇಲೆ ಯಾರ ಹೆಸರು ಬಂದಿದೆ ಗೊತ್ತಿರುವುದಿಲ್ಲ ನಮ್ಗೆ, ಹೌದು ಅಲ್ವಾ? ಹಾಗಾಗಿ ಒಂದಷ್ಟು ಕೊಲಾಟ್ರಲ್ ಡ್ಯಾಮೇಜ್ ಆಗೇ ಆಗತ್ತೆ. ಒಂದಷ್ಟು ಬಾಂಬ್ ಬೀಳ್ಬಹುದು, ಒಂದ್ನಾಲ್ಕು ಹೆಣಗಳು ಬೀಳ್ಬಹುದು, ಸಿವಿಲಿಯನ್ ಟಾರ್ಗೆಟ್ ಗೆ ನಾಶ ಮಾಡಬಹುದು. ನನ್ನ ವಿನಂತಿ ಏನಿದೆ ಅಂತ ಹೇಳಿದ್ರೆ, ನಾಳೆ ಇದನ್ನೇ ದೊಡ್ಡ ಸಂಗತಿಯನ್ನಾಗಿ ಬಿಂಬಿಸುವಂತ ಪ್ರಯತ್ನ ನಮ್ಮ ದೇಶದ ಯಾವುದೇ ವಿಕೃತ ಮನಸ್ಸುಗಳು ಮಾಡಬಾರ್ದು. ಮುಟ್ ನೋಡ್ಕೊಂಡು ಏಟ್ ಕೊಡ್ಬೇಕಂದ್ರೆ ನಮಗೂ ಸ್ವಲ್ಪ ಹಾನಿ ಆದ್ರೂ ಪರವಾಗಿಲ್ಲ, ಆದ್ರೆ ಏಟ್ ಅವ್ರಿಗೊಮ್ಮೆ. ನಾವು ಮಿಲಿಟರಿ ಒಂದು ಮಾತು ಹೇಳ್ತೀವಿ ಸರ್, ಲೂಸಿಂಗ್ ಎ ಬ್ಯಾಟಲ್ ಕ್ಯಾನ್ ಬಿ ಎ ಸ್ಟ್ರಾಟಜಿ ಟು ವಿನ್ ದ ವಾರ್ ಅಂತ. ಇದು ಅರ್ಥ ಆಗಿದ್ದ ಮೂರ್ಖರು ಏನೇನೋ ಮಾತಾಡ್ಬೋದು. ನೋಡಿ, ಕಳೆದ 78 ವರ್ಷ ಇಷ್ಟು ಕಷ್ಟ ಅನುಭವಿಸಿದ್ದೆ ಸರ್. ಲಕ್ಷಾಂತರ ಪಂಡಿತರು ಪಾಪ ಕಾಶ್ಮೀರದಿಂದ ಓಡಿ ಹೋಗ್ಬೇಕಾಯ್ತು. ಯಾವ ಕಾರಣಕ್ಕೆ? ಏನ್ ತಪ್ಪು ಮಾಡಿದ್ರು ಅವರು? ಪಹಲ್ಗಾಂವ್ನಲ್ಲಿ ಸಿಂಧೂರ ಅಳಿಸ್ಕೊಂಡಂತ ಆ ತಾಯಂದ್ರು ಏನ್ ತಪ್ಪು ಮಾಡಿದ್ರು? ಸೊ ಇದಕ್ಕೆ ಉತ್ತರ ಕೊಡ್ಬೇಕೋ ಬೇಡೋ, ಗೆಲ್ಬೇಕೋ ಬೇಡವೋ? ಇದು ಖಂಡಿತ ಸರ್, ಮುಟ್ಟಿ ನೋಡ್ಕೊಳ್ಳೋ ಉತ್ತರ ಕೊಡ್ಬೇಕು. ಆ ಕಾಶ್ಮೀರದ ಪ್ರಜೆಗಳಿಗೆ ಒಂದು ನ್ಯಾಯವಾದ ಬದುಕು ಒದಗಿಸ್ಬೇಕೋ ಬೇಡೋ ನಾವು? ಖಂಡಿತ ಸರ್, ನಿಮ್ಮ ಮಾತು ಅಕ್ಷರಶಃ ಸತ್ಯ. ಮತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ಅಂತ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಅಂತವರದ್ದು ಸೊಲ್ಲಡಗಿಸ್ಬೇಕೋ ಬೇಡೋ ನಾವು? ಮತ್ತೆ ಖಂಡಿತ ಸರ್, ಈ ಮತೀಯ ಭ್ರಾಂತಿಯಿಂದ ಒಂದಷ್ಟು ಮನಸ್ಸನ್ನ ಕೆಡಿಸುವಂತ ಪ್ರಯತ್ನ ಆಗ್ತದೆ ನಮ್ಮ ದೇಶದಲ್ಲಿ. ಅದನ್ನ ಸರಿ ಮಾಡ್ಬೇಕೋ ಬೇಡವೋ? ಸರಿ ಮಾಡ್ಲೇಬೇಕು ಸರ್, ಮಾಡ್ಲೇಬೇಕು. ಮೊನ್ನೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಸುಹಾಸ್ ಶೆಟ್ಟಿಯ ಮರ್ಡರ್ ಆಯ್ತು. ಹೌದು. ಯಾವ ಕಾರಣಕ್ಕಾಗಿ? ಏನಿದೆ ಇದರಲ್ಲಿ? ನಿಮ್ಗೆ ಇಷ್ಟು ತಾಕತ್ ಇದೆಯಾ? ನನ್ ಹತ್ರ ಬನ್ನಿ, ನಾನು ಗನ್ ಕೊಟ್ಟು ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ, ಹೋಗಿ ಸೈನಿಕರಾಗಿ ಕೆಲಸ ಮಾಡಿ. ನೀವು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ರೆ ಲಕ್ಷಾಂತರ ಜನ ಗೌರವ ಕೊಡ್ತಾರೆ. ನರಿ ನಾಯಿಗಳ ಹಾಗೆ ಬೀದಿಯಲ್ಲಿ ಸಾಯ್ಬೇಕಾ ನೀವು ಬಿದ್ದು? ಯಾವ ಉದ್ದೇಶಕ್ಕಾಗಿ? ಇದು ನಮ್ಮ ಕಣ್ಣ ಮುಂದೆ ಇರುವಂತ ಸವಾಲು. ನಮ್ಮೆಲ್ಲರಲ್ಲಿ ದೇಶಭಕ್ತಿ ಜಾಗೃತ ಆಗ್ಬೇಕು, ರಾಷ್ಟ್ರ ಪ್ರೇಮ ಜಾಗೃತ ಆಗ್ಬೇಕು, ರಾಷ್ಟ್ರ ಮೊದಲಿರುವಂತ ಭಾವನೆ ಜಾಗೃತ ಆಗ್ಬೇಕು. ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು ಈ 100 ಸಂಗತಿಗಳು ರಾಜಕೀಯ ಲಾಭಕ್ಕಾಗಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವುದಕ್ಕಾಗಿ ನಾವು ಏನ್ ದೇಶವನ್ನ ಹೊಡಿತಾ ಬಂದಿದ್ದೀವಿ, ಅಲ್ಲಿಂದ ಹೊರಗೆ ಬಂದು ಒಂದು ಸೈನಿಕನಾಗೆ ಐ ಆಮ್ ಎನ್ ಇಂಡಿಯನ್, ಐ ಆಮ್ ಎ ಪ್ರೌಡ್ ಇಂಡಿಯನ್, ನಾನೊಬ್ಬ ಹೆಮ್ಮೆಯ ಭಾರತೀಯ ಹೇಳೋ ಪ್ರಜ್ಞೆ ಜಾಗೃತ ಆಗ್ಬೇಕು. ಈ ಆಪರೇಷನ್ ಸಿಂಧೂರ್ನ ಸಂದೇಶ ಏನು ಅಂತ ಹೇಳಿದ್ರೆ, ದೇಶವಾಸಿಗಳೇ ಒಂದಾಗಿ ನಾವೆಲ್ಲ ಒಂದೇ ಮನಸ್ಸಿನ ಒಂದೇ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕುವಂತ ಪ್ರಯತ್ನ ಮಾಡುವ. ಈ ದೇಶದಲ್ಲಿ ಜೈ ಹಿಂದ್ ಹೇಳಲಿಕ್ಕೆ ಸಮಸ್ಯೆ, ಭಾರತ್ ಮಾತಾಕ್ಕೆ ಜೈ ಹೇಳಲಿಕ್ಕೆ ಸಮಸ್ಯೆ, ಸೈನಿಕರಿಗೆ ಇಲ್ಲದ ಸಮಸ್ಯೆ ನಿಮ್ಗೆ ಯಾಕೆ ಸಮಸ್ಯೆ ಇದೆ? ಅಬ್ದುಲ್ ಹಮೀದ್ ಯಾಕೆ ನಮ್ಗೆ ನೆನಪಾಗಲ್ಲ? ನಮ್ಗೆ ಅಬ್ದುಲ್ ಕಲಾಂ ಅವ್ರು ಯಾಕೆ ನಮ್ಗೆ ಆದರ್ಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಒಬ್ಬ ಸೈನಿಕನಾಗಿ ನನ್ನ ರಕ್ತ ಕುದಿತಾ ಇದೆ. ಹೌದು ಸರ್, ಹೌದು. ನಾನು 24ನೇ ತಾರೀಕಿಗೆ ನನ್ನ ಸೇನೆಯ ತುಕಡಿಗೆ ಕೆಲಸ ಮಾಡೋದು ಕಾಗದ ಹಾಕಿದ್ದೀನಿ. ನಾನು ಬರ್ತೀನಿ, ನನ್ನ ಅವಶ್ಯಕತೆ ದಯವಿಟ್ಟು ತಿಳಿಸಿ ಅಂತ ಹೇಳ್ಕೊಂಡು. ನನಗೆ 66 ವರ್ಷ, ನಾನು ಹೋಗಿ ಸೇನೆಯ ಕೆಲಸ ಮಾಡ್ತೀನಿ, ದೇಶಕ್ಕಾಗಿ ಕೆಲಸ ಮಾಡ್ತೀನಿ, ನನ್ನ ಭಾವನೆ ಬಂದ್ರೆ ನಮ್ಮ ದೇಶದ ಎಲ್ರಿಗೂ ಬರ್ಬೇಕೋ ಬೇಡವೋ? ಖಂಡಿತ ಬರ್ಬೇಕು ಸರ್. ಸೊ ಇದು ಈ ಸಂದೇಶ ದೇಶಕ್ಕೆ ಹೋಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ತುಂಬಾ ಅರ್ಥಗರ್ಭಿತವಾಗಿ ವಿಷಯವನ್ನು ತಿಳಿಸಿಕೊಟ್ರಿ ಸರ್. ಥ್ಯಾಂಕ್ ಯು.